ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಏನಪ್ಪ ಇವತ್ತಿನ ಮ್ಯಾಚು 271, ಇಂಡಿಯಾದ ಮೂರನೇ ಹೈಯೆಸ್ಟ್ T20 ಟೋಟಲ್ ರೆಕಾರ್ಡ್ ಆಗಿರೋದು ಇವತ್ತು ಗ್ರೀನ್ಫೀಲ್ಡ್ ಸ್ಟೇಡಿಯಂ ಅಲ್ಲಿ. ಎಂತ ಒಳ್ಳೆ ಇನ್ನಿಂಗ್ಸ್ ಗುರು. ಯಪ್ಪ, ಏನ್ ಸ್ಟೇಡಿಯಂ ಚಿಕ್ತು ಅಂತ ಅನ್ನಿಸ್ಬಿಡ್ತು. ಇಂಡಿಯಾ ಬ್ಯಾಟಿಂಗ್ ಆಡ್ತಾ ಇರ್ಬೇಕಾದ್ರೆ ಇವ್ರು ಆಡ್ಬೇಕಾದ್ರೆ ಏನು ಕಮ್ಮಿ ಅನ್ನಿಸ್ತಿಲ್ಲ. ಫಿನಾಲನ್ ಆಡ್ತಾ ಇರ್ಬೇಕಾದ್ರೆ ಗುರು ಗಿಡಕ್ಕೆ ತರಿಸ್ಬಿಡ್ತಾರೆ ಮ್ಯಾಚ್ ಅನ್ನೋ ಥರನೇ ಆಡಿದ್ದು ಫಿನಾಲನ್ನು. ಬಟ್ ಆದರೂ ಸಿಕ್ಕಾಪಟ್ಟೆ ಸೈಕ್ ಮ್ಯಾಚ್ ಅಪ್ಪ. ಇದಂತೂ ಹೆವಿ ಹೈ ಸ್ಕೋರಿಂಗ್ ಮ್ಯಾಚ್ ಆಗೋಗ್ಬಿಡ್ತು. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಗ್ರೀನ್ಫೀಲ್ಡ್ ಸ್ಟೇಡಿಯಮಲ್ಲಿ ಈ ಪಾರ್ಟಿ ರನ್ಗಳ ಹೊಳೆ ಹರಿಯುತ್ತೆ ಅಂತ. ಯಾಕೆಂದರೆ ಇದು ಹೆಸರುವಾಸಿ ಆಗಿಲ್ಲ, ಅಲ್ಲಿ ಹೈ ಸ್ಕೋರಿಂಗ್ ಗೇಮ್ಗಳಿಗೆ ಹೆಸರುವಾಸಿ ಆಗಿಲ್ಲ. 150 to 160 ಅಷ್ಟಿನಲ್ಲಿ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ ಇರೋದು. ಬೌಲಿಂಗ್ ಫ್ರೆಂಡ್ಲಿ ಆಗಿರೋಂಥ ಸರ್ಫೇಸು ಈ ಥರ ಬಿಹೇವ್ ಆಗುತ್ತೆ ಅಂತ ಅಂದರೆ ನಾವೆಲ್ಲ ಸ್ಟಂಡ್ ಆಗೋಗ್ಬಿಟ್ವಿ ಗುರು. ಬಟ್ ಆದ್ರೂ ವೆನ್ಯೂ ಸಿಕ್ಕಾಪಟ್ಟೆ ಚಿಕ್ಕದು ಅಂತ ಅನ್ನಿಸ್ಲಿಲ್ವ ನಿಮಗೆ? ಏನಿದು ಮುಟ್ಟಿದೆಲ್ಲ ಹೋಗ್ತೈತೆ ಸಿಕ್ಸಿಗೆ, ಸುಮ್ಮನೆ ಟಚ್ ಕೊಟ್ರೆ ಸಿಕ್ಸ್ ಹೋಗ್ತಾಯ್ತಲ್ಲ. ಎಸ್ಪೆಷಲಿ ಇಶಾನ್ ಕಿಶಾನ್ ಆಡಬೇಕಾದ್ರೆ ನೋಡ್ತು ಅಂತಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಏನಿದು ಇಷ್ಟು ಚಿಕ್ಕದು, ಸುಮ್ಮನೆ ಟ್ಯಾಪ್ ಮಾಡ್ತಾರೆ ಹೋಗ್ತಾಯ್ತಲ್ಲ ಸಿಕ್ಸಿಗೆ ಅಂತ ಅನ್ನಿಸ್ತಾ ಇತ್ತು. ಹೌದು, ಬೌಂಡ್ರಿನ ಸ್ವಲ್ಪ ಚಿಕ್ಕದಾಗಲೇ ಸೆಟ್ ಮಾಡಿರೋ ಒಂದು ಸ್ವಲ್ಪ ಜಾಸ್ತಿ ಸೆಟ್ ಮಾಡಿತ್ತು ಅಂತ ಅಂದಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ. ಬಟ್ ಆದರೂ ಜನಗಳಿಗೆ ಇದೆ ಅಲ್ವಪ್ಪ ಇಷ್ಟ ಆಗೋದು. ಡಮಾಲ್ ಡಿಮಿಲ್ ಆಟ, ಸಿಕ್ಸ್ಗಳು ಇಷ್ಟು ಸಿಕ್ಸ್ ಬಂದು ಹಿಂಗೆ ಬಂದು ಅಂತ ಹೇಳ್ತು ಅಂತಂದರೆ ಒಂಥರ WPL ಬೌಂಡ್ರಿ ನೋಡ್ದಂಗೆ ಇತ್ತು ಗುರು. ಇವತ್ತು ಹಂಗೆ ನೋಡೋಕೆ ಹೋಯ್ತು ಅಂದರೆ ಚಿಕ್ಕ ಬೌಂಡ್ರೀಸ್ಗಳೇ ಕಾಣಿಸ್ತಾ ಇತ್ತು. ಗ್ರೌಂಡ್ ದೊಡ್ಡದಾಗೇ ಇತ್ತು, ಬಟ್ ಬೌಂಡ್ರಿ ಸೆಟ್ ಮಾಡಿದ್ರು ಚಿಕ್ಕದಾಗೇ ಸೆಟ್ ಮಾಡಿದ್ರು. ಅದು ಎವಿಡೆಂಟ್ ಆಗಿ ಕಾಣಿಸ್ತು ಎಲ್ಲರಿಗೂ. ಸೊ ಓಕೆ, ಈ ಥರ ಅಂದರೆ ಗ್ರೀನ್ಫೀಲ್ಡ್ ಸ್ಟೇಡಿಯಂ ಏನೋ ಸ್ಟ್ರಾಟಜಿ ಮಾಡಿದ್ರೆ ಅಂತ ಕಾಣಿಸ್ತೈತೆ. ಇಲ್ಲಪ್ಪ ನಮ್ಮದ್ರಲ್ಲೂ ಎಂಟರ್ಟೈನಿಂಗ್ ಮ್ಯಾಚ್ಗಳಾಗ್ತವೆ ಅಂತ, ಹೆಸರುವಾಸಿ ಆಗ್ತವೆ ಅಂತ ಈ ಥರ ಮಾಡಿರ್ಬೋದು. ಬಟ್ ಪರವಾಗಿಲ್ಲ, ವೆಲ್ ಆ್ಯಂಡ್ ಗುಡ್. ಎಂಟರ್ಟೈನ್ಮೆಂಟ್ ಸಿಕ್ತು ಜನಗಳಿಗೆ. ಏನು ಹೈ ಸ್ಕೋರಿಂಗ್ ಗೇಮ್ ಆಗಿದ್ದು. ಎರಡು ಸೈಡು ಕೂಡ 200 ಹೊಡೆದಿರೋದು. 271, 225 ಹೆವಿ ಹೈ ಸ್ಕೋರಿಂಗ್ ಗೇಮ್ ಇದು. ಇಂಡಿಯಾದ 3ನೇ ಹೈಯೆಸ್ಟ್ ಟೋಟಲ್ ಆಗಿದೆ. ನಾನು ಅಂದ್ಕೊಂಡಿದ್ದೆ ನಾನು ಮರ್ತೋಗ್ಬಿಟ್ಟಿದ್ದೆ, ಹಿಂದೆಗಡೆ 2 ಹೊಡೆದಿರೋದು 2024ರಲ್ಲಿ 2 ಟೈಮ್ ಹೊಡೆದಿರೋದು. ಅದು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇದೇ ಹೈಯೆಸ್ಟ್ ಟೋಟಲ್ ಆಗೋಗ್ಬಿಟ್ಟೈತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಪ್ಪ, ಇನ್ನೂ 2 ಸಲ ಹೊಡೆದಿದ್ದೀವಿ. 290 ಪ್ಲಸ್ ಎಲ್ಲ ಹೊಡೆದಿದ್ದೀವಿ. ಇದು 3ನೇ ಹೈಯೆಸ್ಟ್ ಆಗಿರೋದು. ಬಟ್ ರೆಕಾರ್ಡ್ ಅಂತೂ ಆಯ್ತಲ್ಲ ನ್ಯೂಜಿಲ್ಯಾಂಡ್ ಎಗೇನ್ಸ್ಟು. ಆದ್ರೂ ಜಸ್ಟ್ 40+ ರನ್ ಮಾರ್ಜಿನ್ ವಿಕ್ಟ್ರಿ ಆಗಿರೋದು. ಈ ಥರ ಹೆವಿ ಸ್ಕೋರ್ ಹೊಡೆದಾಗ ನಾವು ಅಂದ್ಕೊತೀವಿ ಒಂದು ಇನ್ನೂ ದೊಡ್ಡ ಹೆವಿ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ ಅಂತ, ಒಂದು 100 ರನ್ ಮಾರ್ಜಿನ್ ವಿಕ್ಟ್ರಿ ಆಗುತ್ತೆ ಅಂತ ಹೋಪ್ ಮಾಡ್ತೀವಿ. ಬಟ್ ಅದಾಗಲಿಲ್ಲ ಇವತ್ತು. ಜಸ್ಟ್ 40+ ರನ್ಸ್. ಇನ್ನೊಂದು ಸ್ವಲ್ಪ ಏನಾದ್ರು ಫಿನಾಲಂಗೆ ಕಚ್ಕೊಂಡಿತ್ತು ಅಂತಂದಿದ್ರೆ, ಸೆಂಚುರಿ ಆದಮೇಲೆ ಏನಾದ್ರು ಆಡಿತ್ತು ಅಂತಂದರೆ, ಸೆಂಚುರಿವರೆಗೂ ಏನಾದ್ರು ಆಡಿತ್ತು ಅಂತಂದರೆ ಬಹುಶಃ ಬುಡಕ್ಕೆ ಬಂದರೂ ಬರ್ಬೋದಾಗಿತ್ತು ಇವರು. ಯಾಕಂದರೆ 225 ರನ್ ಹೊಡೆದಿದ್ರೆ ಅಗ್ರೆಸಿವ್ ಸ್ಟಾರ್ಟ್, ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡಿದ್ದು ಫಿನಾಲನ್ನು. ನಾವು ಕೂಡ ಆಡಿಲ್ಲ ಪೋಪ್ಲಲ್ಲಿ. ಆ ಥರ ಆಟನ ನ್ಯೂಜಿಲ್ಯಾಂಡ್ ಅವರು ಆಡಿದ್ದು. ಬರೋಣ ಫಸ್ಟ್ ಸ್ಟಾರ್ಟಿಂಗಿಂದ. ಇವಾಗ ಟಾಸ್ ಗೆದ್ದವ್ರು ನಾವೇನೇ. ಟಾಸ್ ಗೆದ್ದು ಇವತ್ತು ಔಟ್ ಆಫ್ ದ ಸಿಲೆಬಸ್ ಥರ ಯೋಚನೆ ಮಾಡಿದ್ದು. ಅದೇ ಹೇಳಿದ್ನಲ್ಲಪ್ಪ, ಗಿಸ್ಟು ಏನಾದ್ರು ಮಾಡ್ತಾರೆ ಅಂತ ಸ್ವಲ್ಪ ಟೆಸ್ಟ್ ಮಾಡೋದು. ನಮ್ಮ ಟೀಮ್ ಫಸ್ಟ್ ಬ್ಯಾಟಿಂಗ್ ಟಾಸ್ ಗೆದ್ಬಿಟ್ಟು ನಾವು ಯಾವಾಗಲೂ ಬೌಲಿಂಗ್ ಮಾಡೋದೇನಕ್ಕೆ, ಟಾಸ್ ಗೆದ್ದು ಈ ಸಲ ಬ್ಯಾಟಿಂಗ್ ಮಾಡೋಣ, ಬ್ಯಾಟಿಂಗ್ ಮಾಡ್ತಾನೆ ನಮ್ಮ ಟೀಮ್ ಯಾವ ಥರ ಇರುತ್ತೆ ಅನ್ನೋ ಥರ ಸೂರ್ಯಕುಮಾರ್ ಯಾದವ್ ತೊಗೊಂಡೋಗಿದ್ದು. ಬ್ಯಾಟಿಂಗ್ ಅಂತ ಬರ್ತಾರೆ ಸಂಜು ಸ್ಯಾಮ್ಸನ್. ಏನಪ್ಪ ಸಂಜು ಸ್ಯಾಮ್ಸನ್ ಹೋಮ್ ಸ್ಟೇಡಿಯಮಲ್ಲಿ ಎಲ್ಲ ಕಟೌಟ್ಗಳನ್ನೆಲ್ಲ ನಿಲ್ಲಿಸ್ತಾವ್ರ ಅಲ್ಲಿ. ಈಚೆಗಡೆ ಸ್ಟೇಡಿಯಂ ಈಚೆಗಡೆ ಫ್ಯಾನ್ಸ್ಗಳೆಲ್ಲ ಬಂದು ಹೋಮ್ ಪ್ಯಾಕ್ಡ್ ಮಾಡಿ ಇಟ್ಟವ್ರೆ ಅಲ್ಲಿ. ಸಂಜು ಸ್ಯಾಮ್ಸನ್ನ ನೋಡಬೇಕು ಅಂತ. ಇಲ್ಲಿ ನೋಡ್ತವ್ರೆ ಸಂಜು ಅಣ್ಣ ಬಂದ್ಬಿಟ್ಟು ಈ ಸಲ ಅಟ್ಲೀಸ್ಟ್ ಡಿಫ್ರೆಂಟ್ ಆಗ್ಯಾರ ಔಟ್ ಆಗವ್ರೆ. ಎಡ್ಜ್ ಹೊಡ್ಕೊಂಡು ಅಲ್ಲಿವರೆಗೂ ಹೋಗೈತೆ, ಥರ್ಡ್ ಮ್ಯಾನ್ವರೆಗೂ ಹೋಗೈತೆ ಬಲ್ಲದು ಎಡ್ಜ್ ಹೊಡ್ಕೊಂಡು. ಅವ್ರು ಹೊಡೆಯೋಕೆ ಹೋಗಿದ್ದು ತಲೆ ಮೇಲೆ, ಇಲ್ಲಿ ನೋಡ್ರೆ ಥರ್ಡ್ ಮ್ಯಾನಿಗೆ ಕ್ಯಾರಿ ಆಗೈತೆ. ಹೊಡೆಯೋಕ್ಕೆ ಹೋಗಿದ್ದೇ ಎಲ್ಲೋ ಏನೂ ಮಾಡೋಕ್ಕಾಗಲ್ಲ. ಬ್ಯಾಡ್ ಟೈಮ್ ನಡೀತಿದೆ ಸಂಜು ಸ್ಯಾಮ್ಸನ್ಗೆ. 5 ಮ್ಯಾಚ್ನು ಕೂಡ ಫೈಲ್ ಆಗಿರೋದು. ಸೀರಿಯಸ್ ಥಿಂಗ್ ಟು ವರಿ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ, ಯಾಕಂದರೆ ಇಶಾನ್ ಕಿಶಾನ್ ಮಸ್ತಾಗಿ ಆಡ್ತಾ ಇದ್ದಾರೆ. ಇಶಾನ್ ಕಿಶಾನ್ಗೆ ಅವಕಾಶ ಮಾಡ್ಕೊಂಡು ಕೊಡಬೇಕು ಅಂತಂದರೆ ಖಂಡಿತ ಸಂಜು ಸ್ಯಾಮ್ಸನ್ ಡೌನ್ ಆದರೂ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಯಾಕೆಂತಂದರೆ ಇದೇ ಥರ ಫಾರ್ಮ್ ಕಂಟಿನ್ಯೂ ಆಯ್ತಾನೆ ವರ್ಲ್ಡ್ ಕಪ್ಪಲ್ಲಿ ಸೀರಿಯಸ್ ಥಿಂಗ್ ಟು ವರಿ ಆಗೋಗ್ಬಿಡುತ್ತೆ. ಫಸ್ಟ್ 1-2 ಮ್ಯಾಚ್ ನೋಡ್ತಾರೆ ಅಂತ ಕಾಣಿಸುತ್ತೆ. ಅದಾದ ನಂತರ ಇದೇ ಥರ ಫಾರ್ಮ್ ಕಂಟಿನ್ಯೂ ಆಯಿತು ಅಂತಂದರೆ ಕೂಡಿಸ್ಬಿಟ್ಟು ಸ್ವಲ್ಪ ಬಾರಪ್ಪ ಚಿನ್ನ, ಇಲ್ಲಿ ಅವಕಾಶ ಮಾಡ್ಕೊಂಡು ಕೊಡೋಣ ಇವ್ರಿಗೆ. ತಿಲಕ್ ವರ್ಮನೂ ಕೂಡ ಬರ್ತಾರೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ ಅವಕಾಶನೇ ಸಿಗೋದು ಕಷ್ಟಕರವಾಗಿ ಕಾಣಿಸ್ತಾ ಇದೆ. ಈ ಥರ ಸೆಂಚುರಿ ಹೊಡೆದಿರುವಂಥ ಪ್ಲೇಯರ್ನ ಕೂರಿಸ್ಬಿಡ್ಬೇಕು ಅಂತಂದರೆ ಇಶಾನ್ ಕಿಶಾನ್ ಸುಮ್ಮನೆ ಮಾತಂತೂ ಅಲ್ಲವೇ ಅಲ್ಲ. ಯಾಕಂದರೆ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ, ರನ್ಸ್ಗಳು ಬರ್ತಾಯಿದೆ ಅವ್ರ ಬ್ಯಾಟಿಂದ. ಇವ್ರ ಬ್ಯಾಟಿಂದ ರನ್ಸ್ಗಳು ಬರ್ತಾ ಇಲ್ಲ. ಸಿಕ್ಕಾಪಟ್ಟೆ ವರಿ ಆಗಿದೆ ಇವಾಗ ಸಂಜು ಸ್ಯಾಮ್ಸನ್ ಅವ್ರಿಗೆ. ಲಾಕಿ ಫರ್ಗೂಸನ್ ಬಂದು ನೋಡಿ ಫಸ್ಟ್ನೇ ಮ್ಯಾಚಲ್ಲಿ 2 ವಿಕೆಟ್ ಎತ್ಬಿಟ್ರು ಪಟ್ ಅನ್ನಂಗೆ. ಅದು ಟಾಪ್ ಆರ್ಡ್ರಲ್ಲಿ ಬರುವಂಥ ವಿಕೆಟ್. ಅಭಿಷೇಕ್ ಶರ್ಮಾ ವಿಕೆಟ್ ಬಿಟ್ಕೊಂಡು ನುಗ್ಕೊಂಡು ಹೊಡೆಯೋಕೆ ಅಂತ ಹೋಗಿರ್ತಾರೆ. 30 ರನ್ ಹೊಡೆದಾದ ನಂತರ 145 ಕಿಲೋಮೀಟರ್ ಪರ್ ಅವರ್ ಬಂದಂಥ ಬಾಲು ಸೀಳ್ಬಿಡ್ತು ಹಂಗೆ ವಿಕೆಟ್ಸ್ನ. ಸೊ ಅವ್ರು ಗೊತ್ತಿರೋದನ್ನೇ, ಅವ್ರು ಇದ್ದಷ್ಟು ರನ್ ಬರ್ತಾ ಇರ್ತವೆ ಅಂತ. ಅಗ್ರೆಸಿವ್ ಆಗಿ ಆಡ್ತಾರೆ. ನಜಿತ್ ತಲೆ ಬುಡ ಏನು ನೋಡೋಲ್ಲ, ರುಬ್ತಾ ಇರ್ತಾರೆ ಅಷ್ಟೇ, ನುಕ್ಕೊಂಡೇ ಹೊಡಿತಾರೆ. ಫಾಸ್ಟ್ ಬೌಲರ್ ಆದ್ರೇನು 150 ಹಾಕಿದೆ ನುಗ್ಗೆ ಹೊಡಿತೀನಿ, ಮುಂದಕ್ಕೆ ಬಂದೇ ಹೊಡಿತೀನಿ, ಫ್ರಂಟ್ ಫುಟಲ್ಲೇ ಹೊಡಿತೀನಿ. ಇದೇ ಇಂಡಿಯನ್ ಅಭಿಷೇಕ್ ಶರ್ಮಾದು. ಸೊ ಈ 2 ವಿಕೆಟ್ ಬೇಗ ಹೋಗ್ತಾ ಇದ್ದಂಗೆ ಸೂರ್ಯಕುಮಾರ್ ಯಾದವ್ ಜೊತೆಗೆ ಪಾರ್ಟ್ನರ್ಶಿಪ್ ಸೈಕಾಗಿ ಬಿಲ್ಡ್ ಮಾಡಿದ್ವಿ. ಇಶಾನ್ ಕಿಶಾನ್ ಎಲ್ಲಿಗೂ 48 for 2 ಏನೋ ಇತ್ತು. ಅದಾದ ನಂತರ ಎಲ್ಲಿ 180+ ಬಿದ್ದಿದ್ದು ವಿಕೆಟ್, 3ನೇ ವಿಕೆಟು ನಮ್ಮ ಇಂಡಿಯಾದು. ಅಂಥ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು ಇಬ್ಬರು ಸೇರಿಕೊಂಡು. ಫಸ್ಟ್ ಸ್ಟಾರ್ಟ್ ಮಾಡಿ ಸೂರ್ಯಕುಮಾರ್ ಯಾದವ್ ಅಗ್ರೆಸಿವ್ ಆಗಿ. ನನಗಿನ್ನ ನೆನಪಿದೆ,
7 ರನ್ನು 20 ಬಾಲ್ಗೆ ಇಶಾನ್ ಕಿಶಾನ್ದು ಹಂಗಿತ್ತು. ತೊಗೊಂಡೋಗಿದ್ದು ಎಲ್ಲಿಗೆ ಗುರು? ಫಸ್ಟ್ 20 ಬಾಲ್ 22 ರನ್ ಹೊಡೆದವ್ರೆ. ನೆಕ್ಸ್ಟ್ 20 ಬಾಲ್ಗೆ ಎಲ್ಲೋಗಿತ್ತು ಸ್ಕೋರು? ಸೆಂಚುರಿ ಹೊಡೆದ್ಬಿಟ್ಟಲ್ಲ ಗುರು. 102 ರನ್ನು ಜಸ್ಟ್ ಫ್ರಮ್ 42 ಬಾಲ್ಸ್. ಯಪ್ಪ, ಅನ್ವೆಲೇಬಲ್ ಪರ್ಫಾರ್ಮೆನ್ಸು. 6ಗಳಲ್ಲೇ ಡೀಲ್ ಮಾಡಿದ್ದು. ಎಸ್ಪೆಷಲಿ ಆ ಒಂದು ಇಸ್ಸೋಡಿ ಅವರ ಓವರು 29 ರನ್ನು ಇಟ್ಟಾಡ್ಸಿ ಈಡಿಗೆ ಹೊಡೆದಾಕ್ಬಿಡ್ತಾರೆ ತಲೆ ಮೇಲೆ ಹಂಗೇನೆ ಇಸ್ಸೋಡಿಗೆ. ಇಶಾನ್ ಕಿಶಾನು ಒಬ್ಬರೇ ಅಲ್ಲಿ 28 ರನ್ ಹೊಡೆದವ್ರೆ, 29 ವೈಡೆಲ್ಲ ಸೇರ್ತು ಅಂತಂದರೆ ಹುಚ್ಚನಾಗಿ ಹೊಡೆದು ಇಟ್ಟಾಡ್ಸ್ಕೊಂಡು ರುಬ್ಬಾಡ್ಬಿಟ್ರು. ಆ ಓವರಿಂದ ಚೇಂಜ್ ಆಯಿತು ನೋಡಿ ಅಧ್ಯಾಯ. ಎಲ್ಲೆಲ್ಲೆಲ್ಲೋ ಹೊರಟೋಗ್ಬಿಡ್ತು. ಆಮೇಲೆ 84 ರನ್ ಇದ್ದಾಗ ವಿಕೆಟ್ ಬಿದ್ದಿರಬೇಕಾಗಿರುತ್ತೆ. ಗ್ಲೆನ್ ಫಿಲಿಪ್ ಅವರು ಕ್ಯಾಚ್ನ ಬಿಡ್ತಾರೆ. ಕೈಗೆ ಬಂದಂಥ ಸಿಟ್ಟರ್ ಕ್ಯಾಚ್ ಬೌಂಡ್ರಿ ಲೈನಲ್ಲಿ ಅದೇನು ಕಣ್ಣಿಗೆ ಅದೇನು ಹೊಡಿತೋ ಗೊತ್ತಿಲ್ಲ. ಗ್ಲೆನ್ ಫಿಲಿಪ್ ಅದನ್ನು ಈ ಥರ ಕ್ಯಾಚ್ ಈಸಿ ಕ್ಯಾಚ್ನ ಬಿಡ್ತಾರೆ ಅಂತ ನಂಬೋಕ್ಕಾಗಲ್ಲ. ಫ್ಲ್ಯಾಟಾಗಿ ಬಂದಂಥ ಕ್ಯಾಚ್ ಏನು ಹೈ ಕ್ಯಾಚ್ ಏನಲ್ಲ, ಅದು ಫ್ಲ್ಯಾಟಾಗೇ ಬರುತ್ತೆ, ಜೋರಾಗೇ ಬರುತ್ತೆ. ಅವ್ರಿಗೇನೋ ಒಂಥರ ಗಾಂಡ್ಗಾಬರಿ ಆಗೋಗ್ಬಿಟ್ರೋ ಅಥವಾ ಕಣ್ಣಿಗೆ ಕಾಣಿಸ್ತಿಲ್ವೋ, ಲೈಟ್ ಹೊಡಿತೋ ಏನೋ ಗೊತ್ತಾಗಲಿಲ್ಲ. ಒಟ್ನಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು. ಅದು 6ಗೆ ಬೇರೆ ಹೋಯ್ತು. 10 6ನೇ ಹೋಯ್ತು ವಾಂಚ್ ಇಶಾನ್ ಕಿಶಾನ್. ಯಪ್ಪ, ಎಂಥ ಒಳ್ಳೆ ಇನ್ನಿಂಗ್ಸ್ ಇದು. ಏನು ಇವತ್ತು ಎಲ್ಲಿದ್ದ ಇಶಾನ್ ಕಿಶಾನು ಡೊಮ್ಯಾಸ್ಟಿಕಲ್ಲಿ ಈ ಥರ ಪರ್ಫಾರ್ಮ್ ಮಾಡಿಬಿಟ್ಟು ಸಾದ್ ಮುಸ್ತಾಕಲ್ಲಿ ಎಲ್ಲಿಗೆ ಬಂದು ಏನು ಪರ್ಫಾರ್ಮ್ ಮಾಡ್ತಿದ್ದಾರೆ. ವರ್ಲ್ಡ್ ಕಪ್ಪಿಗೆ ಸ್ಟ್ರೈಟ್ ಅವಿ ಎಲ್ಲಿಂದ ಎಲ್ಲಿಗೆ ಇಶಾನ್ ಕಿಶಾನ್ ಔಟ್ ಆಫ್ ದ ಸಿಲೆಬಸ್ಸೇ ಬಂದ್ಬಿಟ್ರು. ಅಲ್ಲಿ ಹೋಪ್ಸೇ ಇರಲಿಲ್ಲ ಇಶಾನ್ ಕಿಶಾನ್ ವರ್ಲ್ಡ್ ಕಪ್ ಆಡ್ತಾರೆ ಅಂತ. ಅದು ನೋಡಿ ಪ್ಲೇಯಿಂಗ್ ಲೆವೆಲ್ ಬರೋ ಥರ ಆಗೋಗ್ಬಿಟ್ಟವ್ರು. ಇವಾಗ ವರ್ಲ್ಡ್ ಕಪ್ಪಿಗೆ ಮೈನ್ ಪ್ಲೇಯರ್ ಆಗೋಗ್ಬಿಟ್ಟವ್ರೆ. 2 ಮ್ಯಾಚ್ ಮಸ್ತಾಗಿ ಪರ್ಫಾರ್ಮ್ ಮಾಡೋದು ಈ ಒಂದು ಸೀಸನಲ್ಲಿ. ಸಾಕಾಗಿ ಪರ್ಫಾರ್ಮ್ ಮಾಡೋದು 2 ಮ್ಯಾಚು. ದಿಲ್ದಾರ್ ಆಟನ ಆಡಿರೋದು. ಏನು ಯಪ್ಪ, ಹೊಡೆಯೋ ಅಂತ ಏಟ್ಗಳು ನೋಡ್ತಂದ್ರೆ ಬೌಂಡ್ರಿನೇ ಚಿಕ್ಕದು ಅಂತ ಅನ್ನಿಸ್ಬಿಡ್ತು ಇವತ್ತು. ಹೇಳ್ದೆ ಔಟ್ ಆಗಿದ್ದು ಕೂಡ ಯಾಕೋ ನನಗೆ ಅದು ಹೋಯ್ತು ಅಂದ್ರೆ 6 ಹೋಗ್ಬಿಟ್ಟಿರೋದು ಅಂತ ಕಾಣಿಸ್ತು. ಬಟ್ ಕ್ಯಾಚ್ ಹೋಯ್ತು. ಬಟ್ ಪರವಾಗಿಲ್ಲ, ಚೆನ್ನಾಗೇ ಇವತ್ತು ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಬಂದೆ. ಏನು ಗುರು ಇಟ್ಟಾಡ್ಸಿರೋದು ಇವತ್ತು ಬೌಲರ್ಸ್ಗಳನ್ನ. ಜನ್ಮ ಜಾಲಾಡ್ಬಿಟ್ಟಿದ್ದಾರೆ ಅಂತ ಹೇಳಬೇಕು. ಲೋಕಿ ಫರ್ಗ್ಯೂಸನ್ 2 ವಿಕೆಟ್ ಎತ್ತಿರ್ಬೋದು, ಜೇಕಬ್ ಡಫಿ ವಿಕೆಟ್ ಎತ್ತಿರ್ಬೋದು, ಸ್ಯಾನರ್ ವಿಕೆಟ್ ಎತ್ತಿರ್ಬೋದು. ಏನೂ ಪ್ರಯೋಜನ ಇಲ್ಲ. 270 ರನ್ ಹೊಡೆಸ್ಕೊಂತಾರೆ ಅಂದರೆ ಬೌಲಿಂಗ್ನ ನಿರ್ಣಾಮ ಆಗೋಗ್ಬಿಟ್ಟೈತಿ ಇವತ್ತಲ್ಲಿ. ಇದನ್ನ ಚೇಸ್ ಮಾಡೋದಕ್ಕೆ ಬಂದಂಥ ನ್ಯೂಜಿಲ್ಯಾಂಡ್ ಟೀಮು ಫಿನ್ ಆಲನ್ನು ಮೊದಲು ಇನ್ಫ್ಯಾಕ್ಟ್ ಟಿಮ್ ಶೆಫರ್ಟ್ ಅವರು ಏನಾರು ಅವಳಿಗೆ ಕೊಟ್ಟಿತ್ತು ಅಂದರೆ ಒಳ್ಳೆ ಇನ್ನೊಂದು ಸ್ವಲ್ಪ ಹತ್ರಕ್ಕೆ ಬಂದಿರೋದೇನೋ. ಪಾಪ ಟಿಮ್ ಶೆಫರ್ಟ್ ಅವರು ಹೊಡಿಲೋ ಬೇಡವೋ ಅಂತ ಹೊಡೆಯೋಕೆ ಹೋಗ್ಬಿಟ್ಟು ಕಣ್ಮುಂದೆ ನಿಲ್ಲಿಸಿದಂಥ ಫೀಲ್ಡರ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಹರ್ಷದೀಪ್ ನೋಡಿ ಒಳ್ಳೊಳ್ಳೆ ವಿಕೆಟ್ನ ಎತ್ತಿದ್ದಾರೆ. ಡ್ಯಾರಲ್ ಮಿಚೆಲ್ ಅವ್ರು ವಿಕೆಟ್ ಎತ್ತಿದ್ದಾರೆ. ಜೊತೆಗೆ ಗ್ಲೆನ್ ಫಿಲಿಪ್ ಅವ್ರದವರಲ್ಲ, ಸಚಿನ್ ರವಿದಾರದ ಯಾರೋ ಒಂದು ವಿಕೆಟ್ ಎತ್ತಿದ್ದಾರೆ. ಜೊತೆಗೆ 5 ವಿಕೆಟ್ ಬಿದ್ದಿರೋದು ಇವತ್ತು. ಕಾಮಿಡಿ ಏನು ಅಂತಂದರೆ ಇವತ್ತು ಹರ್ಷದೀಪ್ ಸಿಂಗಿಗೆ 5 ಫಾರ್ ಬರ್ತಾನೆ ಇರಲಿಲ್ಲ. 4 ವಿಕೆಟ್ಗೆ ಸೆಟ್ ಆಗಬೇಕಾಗಿತ್ತು. ಯಾಕಂದ್ರೆ 4 ವಿಕೆಟನ್ನು ವಿಕೆಟ್ ಟೇಕಿಂಗ್ ಬಾಲ್ ಅಂತ ಅನ್ಬೋದು. 5ನೇ ವಿಕೆಟು ಡ್ಯಾರಲ್ ಮಿಚೆಲ್ ಔಟ್ ಆಗಿದ್ದು. ಎಳ್ಕೊಂಡು ಎಲ್ಲೋ ಹೋಗ್ತಾರ ಬಾಲ್ನ ಎಳ್ಕೊಂಡು ಎಲ್ಲೋ ಹೊಡೆಯೋಕೆ ಹೋಗ್ಬಿಟ್ಟು ವಿಕೆಟಿಗೆ ಹೊಡ್ಕೊಂತಾರೆ. ಒಂಥರ 5 ಫಾರ್ನ ದಾನ ಕೊಟ್ಟಂಗಿತ್ತು. ಲಕ್ಕು ಕೂಡ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತಾರಲ್ಲ. 5 ಫಾರ್ ತೆಗಿಬೇಕು ಅಂತಂದರೆ ಸುಮ್ಮನೆ ಬರಲ್ಲ 5 ಫಾರ್ಗಳು. ಇರೋದೇ 24 ಬಾಲ್, ಅದ್ರಲ್ಲಿ 5 ಫಾರ್ ಬರಬೇಕು ಅಂದರೆ ಸುಮ್ಮನೆನಾ? ಎಳ್ಕೊಂಡು ಎಲ್ಲೋ ಹೋಗ್ತಿರೋ ಬಾಲ್ನ ಎಲ್ಲೋ ಹೊಡೆಯೋಕೆ ಹೋಗ್ಬಿಟ್ಟು ಬೋಲ್ಡಿಗೆ ಕೊಡ್ಕೊಂತಾರೆ ಕಣ್ಣಲ್ಲಿ. ತಗೊಳಪ್ಪ ನಿಮಗೆ ದಾನ ಕೊಡ್ತೀವಿ 5 ಫಾರ್ ಅಂತ. ಹರ್ಷದೀಪ್ ಸಿಂಗ್ ಅಂತ ಫುಲ್ ಖುಷಿ ಆಗ್ಬಿಟ್ರು. ಖುಷಿ ಆಗೋಗ್ಬಿಟ್ರು ಇವತ್ತಂತೂ. ಅಕ್ಷರ್ ಪಟೇಲ್ನ ಮೆಚ್ಕೊಬೇಕು. ಮೈನ್ ವಿಕೆಟ್ ಆದಂಥ ಫಿನ್ ಆಲನ್ ವಿಕೆಟ್ನ ಎತ್ತುತ್ತಾರೆ. ಗ್ಲೆನ್ ಫಿಲಿಪ್ ಅವರ ವಿಕೆಟ್ನ ಎತ್ತುತ್ತಾರೆ. ಅರ್ಧಕ್ಕೆ ಹಾಕ್ತಂಥ ಬಾಲು ಇವ್ರಿಗೆ. ಆ ಬಾಲ್ನ ಹೊಡೆಯೋಕ್ಕಾಗಲಿಲ್ಲ. ಬೇರೆ ಎಲ್ಲ ಕಷ್ಟಕರವಾಗಿರುವಂಥ ಬಾಲ್ಗಳೆಲ್ಲ ಹೊಡೆದು ಚಚ್ಚಿ ಇಟ್ಟರು. ಫೈನಲನ್ನು ಅರ್ಧಕ್ಕೆ ಹಾಕ್ತಂಥ ಬಾಲ್ನ ಹೊಡೆಯೋಕೆ ಸೀದಾ ಕೈ ಹೊಡೆದ್ಬಿಟ್ರು, ಲಾಂಗ್ ಆನ್ ಹೊಡೆದ್ಬಿಟ್ರು. ಸೊ ನಾನು ಹೋಯ್ತು ಅಂತ ಅನ್ಕೊಂಡೆ, ಬಟ್ ಅದು ಕ್ಯಾಚ್ ಹೋಗಿತ್ತು. ಏನಾದರೂ ಈ ಒಂದು ಸೆಂಚುರಿ ಬಂದಿದ್ದು ಅವ್ರ ಬ್ಯಾಟಿಂಗ್ ಕೂಡ ಸಾಕಾಗಿತ್ತು. ಯಾಕಂದರೆ ಆ ಥರ ಒಂದು ಪರ್ಫಾರ್ಮೆನ್ಸ್ನ ಕೊಡ್ತಿದ್ದು. ಬರಬೇಕಾಗಿತ್ತು ಸೆಂಚುರಿ. ಹಂಗೆ ನೋಡೋಕೆ ಒಳ್ಳೆ ಎಂಟರ್ಟೈನಿಂಗ್ ಇನ್ನಿಂಗ್ಸ್ನ ಆಡ್ತಾಯಿದ್ರು. ಇನ್ನೂ ಬುಡಕ್ಕೆ ಬಂದಿರೋದು ನಾವು ಮ್ಯಾಚ್ ಅವ್ರು ಇದಿತ್ತು ಅಂತಂದರೆ ಏನು ಇಶಾನ್ ಕಿಶಾನ್ ಆಡಿದ ರೀತಿಯೇನೋ, ಫಿನಾಲನ್ ಆಡಿದ ರೀತಿಯೇನು ಇಬ್ಬರು ನೆಕ್ಸ್ಟ್ ಲೆವೆಲು. ಹಾರ್ದಿಕ್ ಪಾಂಡ್ಯ ಆಟನೇ ಮರ್ತುಬಿಟ್ಟಲ್ಲ ಗುರು ನಾನು. ಅವ್ರು ಚಿಕ್ಕ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಇಶಾನ್ ಕಿಶಾನ್ಗೆ ಕಂಪೇರ್ ಮಾಡ್ತಾರೆ, ಸೂರ್ಯಕುಮಾರ್ ಯಾದವ್ ಕಂಪೇರ್ ಮಾಡ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಏನು ಹೊಡೆದಿದ್ದು, 17 ಬಾಲಿಗೆ 47 ರನ್ನು. ಡೆತ್ ಓವರ್ ಅವರೇ ಮುಗಿಸ್ಕೊಂಡು ಕೊಟ್ಟಿದ್ದು ನಮಗೆ. ಚಚ್ಚಿಗೆ ಎಡಗ್ಬಿಟ್ರು 3 ಜನದ ಪರ್ಫಾರ್ಮೆನ್ಸ್. ಸೂರ್ಯಕುಮಾರ್ ಯಾದವ್, ಇಶಾನ್ ಕಿಶಾನ್, ಹಾರ್ದಿಕ್ ಪಾಂಡ್ಯ ಮೈನ್ ಪರ್ಫಾರ್ಮೆನ್ಸು. ಈ 3 ಜನದಿಂದನೇ ನಮಗೆ ಈ ಥರ ಸ್ಕೋರ್ ಬಂದಿದ್ದು. ಈ ಕಡೆ ಪಾಪ ಫಿನಾಲನ್ ಏನು ಮಾಡ್ತಾರೆ ಒಬ್ಬರೇ ಅಲ್ಲಿ. ಫಿನಾಲನೇ 80 ರನ್ನು. ಈ ಕಡೆಯಿಂದ ಸೆಕೆಂಡ್ ಹೈಯೆಸ್ಟ್ ಬಂದ್ಬಿಟ್ಟು ಅಲ್ಲಿ ಸೌದಿ ಅವರು 33 ರನ್ನನ್ನು ಹೊಡೆದಿದ್ದಾರೆ. ಅದಾದಮೇಲೆ ಅಲ್ಲಿ ರಚಿನ್ ರವೀಂದ್ರ 30 ರನ್ನು. ಇಲ್ಲಿ ಇವ್ರಿಗೆ ಸಾಥ್ ಕೊಟ್ರಲ್ಲ, ಹಾರ್ದಿಕ್ ಪಾಂಡ್ಯ ಕೊಟ್ಟದ್ರ ಸಾಥು, ಆಮೇಲೆ ಸೂರ್ಯಕುಮಾರ್ ಯಾದವ್ ಕೊಟ್ಟಿದ್ದು ಸಾಥು, ಒಬ್ಬೊಬ್ಬರು ಕೊಟ್ಟಂಥ ಸಾಥ್ ಪಾರ್ಟ್ನರ್ಶಿಪ್ ಏನು ಇತ್ತು. ಇಲ್ಲಿ ರಚಿನ್ ರವೀಂದ್ರ ಜೊತೆಗೆ ಚೆನ್ನಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಫಿನಾಲಂದು. ಬಟ್ ಅದು ಬ್ರೇಕ್ ಡೌನ್ ಆದ ನಂತರ ಯಾವುದೂ ಅಂಥ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಲಿಲ್ಲ. ಏನೂ ಬಿಲ್ಡ್ ಆಗಲಿಲ್ಲ. ಅಲ್ಲಿ ಡ್ಯಾರಲ್ ಮಿಚೆಲ್ ಒಂದು ಸ್ವಲ್ಪ ಹಂಗೆ ರನ್ನ ಹೊಡೆದ್ರು. ಆಮೇಲೆ ಬಾಟಮಲ್ಲಿ ಬಂದ್ಬಿಟ್ಟು ಇಸ್ಸೋಲ್ಡ್ ಹೊಡಿಬೇಕಾಗಿತ್ತು ಅಷ್ಟೇ, ಬೇರೆ ಏನೂ ಇರಲಿಲ್ಲ. ಇವತ್ತು ಹರ್ಷದೀಪ್ ಸಿಂಗ್ ಅವಳಿ ಕೊಟ್ಟಿದ್ದು 5 ವಿಕೆಟ್ನ ತೊಗೊಂಡು. ಆಮೇಲೆ ಅಕ್ಷರ್ ಪಟೇಲು ಮೈನ್ 2 ವಿಕೆಟ್ನ ಎತ್ತಿದ್ರು. ಎತ್ತಬೇಕಾಗಿದ್ದು ಮೈನ್ ಫಿನಾಲನ್ ವಿಕೆಟ್ ಎತ್ತಬೇಕಾಗಿದ್ದು. ಸೊ ಮೈನ್ ಅವರು ವಿಕೆಟ್ನ ಎತ್ತಿದ್ರು.
ಸೊ ಇಂಡಿಯನ್ ಕಲಾಸ್ ಆಯಿತು ಮ್ಯಾಚು, 40+ ರನ್ಸ್ ನಾವು ವಿಕ್ಟ್ರಿ ಇಂಡಿಯಾಗೆ. ಏನು ಗುರು ಇತ್ತು ಈ ಮ್ಯಾಚು, ಒಂಥರ ರನ್ಗಳ ಹಾವಳಿ. ಬಟ್ ನ್ಯೂಜಿಲ್ಯಾಂಡ್ ಅಂತೂ ಮೆಚ್ಕೊಳ್ಳೇಬೇಕು, ಏನು ಅಂತ ಈಸಿಯಾಗಂತೂ ಬಿಟ್ಕೊಂಡು ಕೂಡಲಿಲ್ಲ. ಕಾಂಪಿಟೇಷನ್ ಕೂಡಿದ್ರೆ 220+ ಹೊಡೆದಿದ್ದಾರೆ ಅವ್ರ ಕೈಲಿ ಆದಷ್ಟು ಕೂಡ ಹೊಡೆದಿದ್ದಾರೆ. ಏನು ಹೀನಾಯ ಸೋಲೇನಾಗಿಲ್ಲ. ಹೌದು T20s ಅಂತ ಬಂದಾಗ 40 ರನ್+ ವಿಕ್ಟ್ರಿ ಅಂತಂದರೆ ಹೆವಿನೇ. ಬಟ್ ಈ ಥರ ಒಂದು ಮ್ಯಾಚಲ್ಲಿ 270 ಎಲ್ಲ ಹೊಡೆದಾಗ ನಾವು ನೋಡಿದ್ವಿ ಸಿಕ್ಕಾಪಟ್ಟೆ ಒಳಗಡೆ ಕೊಲಾಪ್ಸ್ ಆಗೋದನ್ನ ನೋಡಿದ್ವಿ. ಹೊಡೆಯೋಕೆ ಹೋಗ್ಬಿಟ್ಟು ಪ್ರೆಷರ್ ತೊಗೊಂಡು ಬೇಗ ಔಟ್ ಆಗೋದನ್ನ ನೋಡಿದ್ವಿ. ಬಟ್ 220+ ಹೊಡೆದಿದ್ದಾರೆ ಅಂತಂದರೆ ಖಂಡಿತ ಒಳ್ಳೆ ಟೀಮೇ ನ್ಯೂಜಿಲ್ಯಾಂಡು. ಬಟ್ ನಾವು ಅವ್ರಿಗಿನ್ನ ಎಕ್ಸಲೆಂಟ್ ಟೀಮ್, ಸೈಕ್ ಟೀಮ್. ಅವರೇ ಹೇಳಿದಲ್ಲಪ್ಪ, ಸೈಕ್ ನನ್ನ ಮಕ್ಕಳು ಇಂಡಿಯನ್ಸ್, ಇವ್ರಿಗೆಲ್ಲ 300 ಹೊಡಿಬೇಕು ಅಂತ. ನಾವೇ 300 ಹತ್ರಕ್ಕೆ ಹೋಗಿದ್ದು, ಇವರೇನು ಹೊಡೆಯೋದು ಅಂತ ಅಲ್ಲಿ ಇವತ್ತು. ಸೊ ನಾನು ಅಂದ್ಕೊಂಡಿದ್ದೇ 4-1 ಆಗುತ್ತೆ ಸೀರೀಸ್ ಅಂತ, ಆ್ಯಂಡ್ ಅದು 4-1 ಆಗಿದೆ. ಇನ್ನು ವಿನ್ನಿಂಗ್ ನೋಟ್ ಹೋಗಬೇಕು ಅಂತಲೂ ಕೂಡ ಹೇಳಿದ್ದೆ. ಇನ್ನು ವಿನ್ನಿಂಗ್ ನೋಟ್ ಹೋಗ್ತಾ ಇದೀವಿ ನಾವು. ನೋಡೋಣ ಅದೇನಾಗುತ್ತೆ ಅಂತ ವರ್ಲ್ಡ್ ಕಪ್ಪಲ್ಲಿ. ಮತ್ತೆ ಸಿಗುವ.